ನಿಮ್ಮನ್ನ ಒಂದು ಪ್ರಶ್ನೆ ಕೇಳಿದ್ದೆ, ನೆನಪಿದ್ಯಾ? ಈಗೇನೋ ಹೋಗಿದ್ದಾಳೆ, ಅವಳು ಮತ್ತೆ ವಾಪಸ್ ಬಂದ್ರೆ ಏನು ಕತೆ ಅಂತ ಕೇಳಿದ್ದೆ. ಅವಳು ಟೈಮ್ ಬಾಂಬ್ ಇದ್ದ ಹಾಗೆ ಯಾವಾಗ ಬೇಕಾದ್ರೂ ಸಿಡಿಬಹುದು ಅಂತಾನೂ ಹೇಳಿದ್ದೆ. ನೀವೇನ್ ಹೇಳಿದ್ರಿ? ಅದ್ ನೆನಪಿದ್ಯಾ? ನೆನಪಿಲ್ದೆ ಏನು? ಎಲ್ಲಾ ಸ್ಕೆಚ್ ಹಾಕಿದ್ದು ನಾವೇ ತಾನೆ. ನೀವೇನ್ ಹೇಳಿದ್ರಿ ಆಗ? ಉರ್ಮಿ, ನಿನ್ನ ಜೀವನ ಬದಲಾಗ್ ಹೋಯ್ತು, ನೀನು ಅನ್ಕೊಂಡಿದ್ದೆಲ್ಲ ಆಗುತ್ತೆ, ಇನ್ನು ಇಡೀ ಜೀವನ ನೀನು ಆಡಿತಾನೆ ಇರ್ತೀಯ ಅಂತ ತಾನೇ ಹೇಳಿದ್ದು. ಆದ್ರೆ ಈಗ ಗೌರಿನ ಕಬಡ್ಡಿ ಮ್ಯಾಚ್ ಅಲ್ಲಿ ನೋಡ್ದಾಗ್ಲೇ ನಾನು ಅನ್ಕೊಂಡೆ. ಆಗ್ಲೇ ಹೇಳ್ದಿಯಲ್ಲ, ಪದೇ ಪದೇ ಅದನ್ನೇ ಹೇಳಿ ನನಗೆ ಯಾಕೆ ಕೋಪ ಬರ್ತಿದ್ಯಾ? ಸುಮ್ಮನಿರು. ಇರ್ತೀನಿ, ಸುಮ್ಮನೆ ಇರ್ತೀನಿ. ನಿಮ್ಗೆ ಕೋಪ ಬರುತ್ತೆ. ಲೈಫ್ ಹಾಳಾಗಿದ್ದೆ ಆ ಗೌರಿಯಿಂದ. ಅವಳು ಕಾಲೇಜಿಗೆ ಬಂದು ಸ್ಟೇಜ್ ಹತ್ತಿ ಕಪ್ ತಗೊಂಡಾಗ್ಲೇ ನಾನು ಸುಧಾರಿಸ್ಕೋಬೇಕಿತ್ತು. ಹೇ ತಡ್ಡಿ, ದೊಡ್ಡ ಶಿಖಾಮಣಿ ನೀನು. ಎಂಥ ದೊಡ್ಡ ಸುಳು ಸಿಕ್ಕಿದ್ರು ಅದನ್ನ ಯೂಸ್ ಮಾಡ್ಕೊಳ್ಳದೆ ನೀರಲ್ಲಿ ಹುಣ್ಸೆಹಣ್ಣು ತುಳಿದಾಗ್ ಮಾಡ್ಬಿಟ್ಟಿಯಲ್ಲೇ. ಇದೇ ಸತ್ಯ ಅವತ್ತು ಹೇಳಿದಿದ್ರೆ ಇಷ್ಟೆಲ್ಲ ಆಗ್ತಿತ್ತ ಅಂತ ಅದನ್ನೇ ಬರ್ಕೋತಾ ಇರೋದ ನಾನು ಅರ್ಥ ಮಾಡ್ಕೋ. ಹೌದು ಮಾಮ್, ಹೌದು. ಆದ್ರೆ ಅವಾಗ ನಾನು ಈ ಪರಿಸ್ಥಿತಿಲಿ ಇದು ಯಾವುದು ನನ್ನ ತಲೆಗೆ ಹೋಗಿಲ್ಲ. ಅಲ್ದೆ ನಾನೇನಾದ್ರೂ ಗೌರಿ ಬದುಕಿದಾಳೆ ಅಂತ ನಿಮ್ಮ ಹತ್ರ ಹೇಳಿದ್ದಿದ್ರೆ ನೀವು ಅವಳನ್ನು ಹುಡುಕ್ತಿದ್ರೆ ಹೊರತು ನನ್ನ ಬಗ್ಗೆ ನೀವು ಯೋಚನೆ ಮಾಡ್ತಿರ್ಲಿಲ್ಲ. ಅದಕ್ಕೆ ನಾನು ಮರು ಮದುವೆ ನಡಿಬೇಕು ಅಂತ ಅಷ್ಟು ಹಠ ಹಿಡಿದಿದ್ದು. ಯಾರು ಗೊತ್ತಿತ್ತು ಕೊನೆಗಳಿಗೆ ಅವಳು ಬಂದು ಮದುವೆನ ನಿಲ್ಸಿ ಅಂತ ಕೂಗ್ತಾಳೆ ಅಂತ. ಯಾಕೆ ನೀನಿಷ್ಟು ಕೇರ್ಲೆಸ್ ಆಗ್ಬಿಟ್ಟಿದ್ಯಾ? ಈ ಕೆಸ್ರಿನ್ ಕಂಬಳಿ ವಿಷಯದಲ್ಲಂತೂ ನಂಗೆ ಯಾಕೋ ನಮ್ಮನ್ನು ಮೀರಿ ಪವರ್ ಇದೆ ಅನ್ನೋದು ಅರ್ಥ. ಮಹಾಜನ ಕುಟುಂಬದವರು ಅಂದ್ರೆ ದೊಡ್ಡದಾಗಿ ಉಪದೇಶ ಮಾಡ್ತೀರಲ್ಲ, ನೀವು ಇಂಥ ಕೆಲಸ ಮಾಡೋದಾ? ಛೇ 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 ಛೇ. ನೋಡ್ದ್ಯಾ ಊರ್ಮಿ, ನೋಡು ನಿನ್ ಗಂಡನ್ನ ಏನ್ ಹೇಳ್ತಿದ್ದಾನೆ ಅಂತ ಕೇಳಿಸ್ಕೋ. ಪಾಪ ಏನೋ ಇವಳನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು ಯಾವ ತಪ್ಪೇ ಇಲ್ಲ ಅನ್ನೋ ಹಾಗೆ ಮಾತಾಡ್ತಿದ್ದಾನೆ ನಿನ್ನ ಪತಿರಾಯ. ಕಾಮಿನಿ, ಸುಮ್ನೆ ಯಾಕೆ ಕೂಗಾಡ್ತಾ ಇದೀಯಾ? ಈಗೇನ್ ಆಗ್ಬಾರ್ದಾಗಿದೆ ಅಂತ ಹೀಗಾಡ್ತಾ ಇದೀಯಾ? ಗೌರಿ ಯಾರು ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಈಗ ಅವಳು ಇಲ್ಲೇ ಇರ್ಬೇಕಾದ್ದು ಧರ್ಮ.
ಧರ್ಮ ಧರ್ಮದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಅನ್ಪೂರ್ಣ ಅವ್ರೆ? ದೇವ್ರೇ ದೇವ್ರೇ ದೇವ್ರೇ, ಊರ್ಮಿ ಕೇಳಿಸ್ಕೊಂಡ್ಯಾ? ನಿನ್ನ ಬದುಕನ್ನ ಸರ್ವನಾಶ ಮಾಡಿ ಈಗ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೆ ಮಗಳೇ. ಅದ್ ಹೇಗ್ ತಾನೇ ಮನ್ಸು ಬರುತ್ತೆ ಅನ್ಪೂರ್ಣ ನಿನಗೆ? ನಿನ್ನ ಇಡೀ ಆಸ್ತಿಗೋಸ್ಕರ ಹಾಸಿಗೆ ಹಾಕ್ತವಳು ಇವಳು. ಇಂಥವಳನ್ನ ನಿನ್ನ ಮನೆ ಸೊಸೆಯಾಗಿ ಕರ್ಕೋತಾ ಇದೆಯಲ್ಲ, ಏನ್ ಹೇಳ್ಬೇಕು? ಕೂಗಾಡ್ಬೇಡ ಚಂದ್ರು. ನ್ಯಾಯವಾಗಿ ಕೂಗಾಡ್ಬೇಕಾದವಳು ನನ್ನ ಮಗಳು ಊರ್ಮಿ. ಇವಳಿಗೋಸ್ಕರ ನನ್ನ ಮಗಳು ಮೂಲೆ ಬಿಟ್ಟಿರ್ಬೇಕಾ? ಜೊತೆಗೆ ನಿನಗೊಬ್ಳು ಮಗಳಿದ್ದಾಳೆ, ನೆನ್ಪಿದೆ ತಾನೆ? ಅನಿಕಾಗು ಮೊದಲು ಕಮಲಿ ಹುಟ್ಟಿದಾಳೆ ಕಾಮಿನಿ. ಮೊದಲನೇ ಮಗಳು ಕಮಲಿನೇ. ಹೌದೌದೌದು ಇದ್ದಾಳೆ. ಆದ್ರೆ ಮದುವೆಗೂ ಮುಂಚೆ ಹುಟ್ಟಿದ ಮಗುನ ಏನಂತಾರೆ ಗೊತ್ತಾ ಅನ್ಪೂರ್ಣ? ಕಾಮಿನಿಯವರೇ, ಮನೆ ಜಗಳನ ದಯವಿಟ್ಟು ಬೀದಿಗೆ ತರಬೇಡಿ. ನಿಮ್ಮ ಮಗಳ ಸ್ಥಾನ ಕಿತ್ಕೊಳ್ಳಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ನನಗೂ ಈ ಮನ್ಯಾಗ ಒಂದು ಸ್ಥಾನ ಐತೆ ಅನ್ನೋ ಖುಷಿಲ್ ಬಂದೀವ್ನಿ. ಮರ್ಯಾದೆ ಮಾರ್ಕೊಂಡು ಹೆಸರನ್ನ ಬದಲಾಯಿಸ್ಕೊಂಡು ಬದುಕ್ತಾ ಇದ್ದವಳು ಕಣೆ ನೀನು. ನೀನ್ ಯಾರೇ ನನಗ್ ಬುದ್ಧಿ ಹೇಳಕ್ಕೆ? ಇಷ್ಟು ವರ್ಷ ಇವಳು ಮನೆ ಬಿಟ್ಟು ಹೋಗಿದ್ಲು ಅನ್ನೋ ಕಾರಣಕ್ಕೆ ಇವಳನ್ನ ಒಳ್ಳೆಯವಳು ಅಂತ ತೀರ್ಮಾನ ಮಾಡೋದು ನಿನ್ನ ದಡ್ಡತನ ಅನ್ಪೂರ್ಣ. ಇವಳಿಂದ ನಿನ್ನ ಕಣ್ ತೆರೆಸ್ಬೇಕು ಅಂತ ನಾನ್ ನೋಡಿದ್ರೆ ನನ್ ಮೇಲೆ ಕೈ ಮಾಡ್ತೀಯಲ್ಲ ನೀನು? ಇಷ್ಟಕ್ಕೂ ನೀನ್ ಇಷ್ಟೆಲ್ಲ ಮಾಡ್ತಾ ಇರೋದು ನಿನ್ನ ಗಂಡನ ಮಾತು ಕೇಳೇ ತಾನೆ? ಆದ್ರೆ ನಿಜ ಏನು ಅಂತ ನಿನಗೆ ಗೊತ್ತಾದ್ರೆ ಇಲ್ಲೇ ಎದೆ ಹಿಡ್ಕೊಂಡು ಕುಸ್ತು ಬಿದ್ದು ಹೋಗ್ತೀಯ ಅನ್ಪೂರ್ಣ. ಈ ಗೌರಿನ ಮನೆಯಿಂದ ಆಚೆ ಹಾಕೋದಕ್ಕೆ ಮೂಲ ಕಾರಣನೇ ನಿನ್ನ ಗಂಡ. ಮುಚ್ಚು ಬಾಯ್ ಕಾಮಿನಿ. ನನ್ ಕಣ್ ತೆರೆಸೋ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ಯಲ್ಲ, ನಿಜಾನೇ. ಆದ್ರೆ ಅದು ನಿನ್ನ ವಿಷಯಕ್ಕೆ. ನಮ್ಮ ಯಜಮಾನರು ನಡೆದಿರೋದನ್ನೆಲ್ಲ ನನ್ನ ಹತ್ರ ಹೇಳಿದ್ದಾರೆ. ಮಾಡಿರೋದಕ್ಕೆ ಅವ್ರಿಗೆ ಪಶ್ಚಾತ್ತಾಪ ಇದೆ. ಆದ್ರೆ ನಿನಗೆ ರಾಮಾಯಣದ ನಾಟಕ ನಡೀತಾ ಇರುತ್ತೆ. ರಾವಣನ ಪಾರ್ಟ್ ಬರೋದು ಮಧ್ಯರಾತ್ರಿ 2 ಗಂಟೆಗೆ. ಇವ್ರಿಗೇನೋ ಅಭ್ಯಾಸ ಅಂದ್ರೆ ಊಟ ಮಾಡ್ಬಿಟ್ಟು ಒಂದ್ ಕಡೆ ಎಲ್ಲರೂ ಮಲ್ಕೊಂಡ್ಬಿಟ್ಟು ಕರೆಕ್ಟಾಗಿ 2 ಗಂಟೆಗೆ ಅಲಾರ್ಮ್ ಹೊಡೆದಂಗೆ ಎದ್ದು ಬಂದ್ಬಿಟ್ಟು ಸ್ಟೇಜ್ ಮೇಲೆ ಎಲ್ಲ ಓಹೋ ಕಪಿ ಅಂತ ಬಂದು ನಿಂತ್ಕೊಳ್ಳೋದು ಅವನ ಅಭ್ಯಾಸ. ಅವತ್ತು ಹಂಗೆ ಊಟ ಮಾಡ್ದ, ಮಲ್ಕೊಳ್ಳೋದು ಜಾಗ ಸಿಕ್ಲಿಲ್ಲ. ನೋಡ್ದ ಒಂದು ಎತ್ತಿನ ಗಾಡಿ ನಿಂತಿತ್ತು, ಹೋದ ಗಾಡಿನಲ್ಲಿ ಮಲ್ಕೊಂಡ್ಬಿಟ್ಟ. ಗಾಡಿ ಅವನಿಗೆ ಇದ್ದಕ್ಕಿದ್ದಂಗೆ ಬೇಜಾರಾಯಿತು. 11 ಗಂಟೆಗೆ ಹೊರಟ್ಬಿಟ್ಟ ಹಳ್ಳಿ ಕಡೆ. ಒಳ್ಳೆ ಕಾಡಲ್ಲಿ ಹೋಗ್ತಾ ಇದ್ದಾನೆ. ರಾತ್ರಿ 2 ಗಂಟೆಗೆ ಕರೆಕ್ಟಾಗಿ ಇವನು ಎಲ್ಲವೆಲ್ಲ ಹೋಗಪ್ಪಿ ಅಂತ ನಿಂತ್ಕೊಂಡ್ಬಿಟ್ಟಂತೆ.
ಅವನ ಗತಿ ಏನಾಗಿರ್ಬೇಕು ಹೇಳು? ಅಯ್ಯೋ ತಾತಯ್ಯ, ಸಾಕ್ ತಾತಯ್ಯ, ನನ್ ಕೈಲಿ ನಗಕ್ಕಾಗ್ಲಿಲ್ಲ, ತಕೊಳ್ಳಿ. ಅನ್ಪೂರ್ಣ, ಬಾಬಾ, ನಿನ್ ಮೊಮ್ಮಗಳಿಗೆ ನಮ್ಮ ಕಾಲದ ಜೋಕ್ ಹೇಳ್ತಾ ಇದ್ದೆ. ಅಜ್ಜಿ, ತಾತಯ್ಯ ಈ ಪಾಟಿ ತಮಾಷೆ ಮಾಡ್ತಾರೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಈ ದಿವ್ಸ ಕೂಡಿಟ್ಟಿದ್ ಮಾತನ್ನೆಲ್ಲ ಒಂದೇ ಸಮ ಬಿಡ್ತಾವ್ರೆ. ನೀವ್ ಈ ದಿನ ತಾತಯ್ಯನ ಮಾತನ್ನ ಏಟ್ ಮಿಸ್ ಮಾಡ್ಕೋತಿದ್ರಿ ಅಂತ ನಂಗೆ ಈಗ ಅರ್ಥ ಆಯ್ತೈತೆ. ಹೊರಗೆ ಬರ್ತಾ ಇದೆ ಅಷ್ಟೇ. ಅಮ್ಮ ಅವ್ರೆ, ನೀವಿಲ್ಲಿ ಹೋಗೋ ಆಗಿಲ್ಲ. ಏಯ್, ಸೈಡ್ಗೆ ಹೋಗೆ. ಇಲ್ಲ ಅಮ್ಮ ಅವ್ರೆ, ಕ್ಷಮಿಸಿ, ನೀವಿಲ್ಲಿ ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ಯಾರು? ಚಂದ್ರು ಸರ್. ಅನ್ನಪೂರ್ಣ ಅಮ್ಮವ್ರ ರೂಮ್ ಬಿಟ್ರೆ ಇದೇ ದೊಡ್ಡ ರೂಮು, ಅದಕ್ಕೆ ಇಲ್ಲಿ ಕಮಲಿ ಅಮ್ಮವ್ರನ್ನ ಉಳ್ಕೊಳಕ್ ವ್ಯವಸ್ಥೆ ಮಾಡಿದ್ದಾರೆ. ಬೇಬಿ, ಏನಾಯ್ತು? ಮಾಮ್, ನನ್ನ ರೂಮ್ಗೆ ನಾನೇ ಹೋಗ್ಬಾರ್ದಂತೆ. ವಾಟ್ ಇಸ್ ದಿಸ್ ಮಾಮ್? ಏ ಶಾಂತ, ಅವ್ರೇನೋ ಹೇಳಿದ್ರು ಅಂತ ನೀನ್ ಅಡ್ಡ ಬರ್ಬೇಡ. ಹೋಗ್ತಾ ಇರು, ಇದು ಬೇಬಿ ರೂಮ್. ಇಲ್ಲ ಅಮ್ಮ ಅವ್ರೆ, ನಿಮ್ಮದು ಮತ್ತು ಅನಿಕಾ ಅಮ್ಮವ್ರದ್ದು ಬಟ್ಟೆ ಬರೆನೆಲ್ಲ ಗೆಸ್ಟ್ ರೂಮ್ಗೆ ಶಿಫ್ಟ್ ಮಾಡಿದ್ದೀವಿ. ಇನ್ಮೇಲಿಂದ ನೀವು ಅಲ್ಲೇ ಇರಬೇಕಂತೆ. ಡ್ಯಾಡ್ ಯಾರನ್ನ ಕೇಳಿ ಹೀಗೆ ಮಾಡ್ತಿದ್ದಾರೆ? ಮೊದಲನೇ ದಿನಕ್ಕೆ ಹೀಗೆ, ಇನ್ ಮುಂದೆ ನಮ್ಮನ್ನೆಲ್ಲ ಬೀದಿಗೆ ತರ್ತಾರೋ ಏನೋ. ಚಂದ್ರಕಾಂತ್ ಸರ್ ಹತ್ರನೇ ಮಾತಾಡಿ ಅಮ್ಮವ್ರೆ, ನಿಮ್ಮನ್ನ ಯಾವುದೇ ರೂಮ್ಗೂ ಬಿಡಬಾರ್ದು ಅಂತ ಹೇಳಿದ್ದಾರೆ. ಬೇಬಿ, ಇಷ್ಟು ದಿನ ಆ ಮಾತನ್ನ ಹೇಳಕ್ಕೆ ಕಾಯ್ತಾ ಇದ್ಲೇನೋ ಅನ್ನೋ ಹಾಗಿತ್ತು. ಅವಳ ಮಾತಿನ ದಾಟಿ ಹೇಗಿತ್ತು ಗೊತ್ತಾ ರೋಹಿತ್? ಮೊದ್ಲಿಂದಾನು ಸ್ವಲ್ಪ ಸ್ವಲ್ಪನೇ ದ್ವೇಷ ಕೂಡಿಡ್ತಾ ಬಂದ್ರೇನೆ ಇಂಥ ಆರೋಗ್ಯನ್ಸಿ ಬರೋಕ್ ಸಾಧ್ಯ. ನೀವವತ್ತು ಪ್ರಶ್ನೆ ಮಾಡಿದ್ರಿಂದ ನಾನು ಹುಡ್ಕಕ್ ಬಿದ್ದೆ. ನನ್ಗೆ ನನ್ನ ಅಪ್ಪಯ್ಯ ಸಿಕ್ಕಿದ್ರು. ಸ್ಯಾನೆ ಥ್ಯಾಂಕ್ಸ್ ಮೇಡಮ್. ನನಗೆ ಚುಚ್ಚಿ ಮಾತಾಡ್ಬೇಕು ಅಂತಾನೆ ಹಾಗಂದ್ಲು. ಜಸ್ಟ್ ಒಂದ್ ದಿನದಲ್ಲಿ ಅವಳ ಸ್ಟೇಟಸ್ ಹೆಚ್ಚಾಯ್ತು ಅಂದ್ರೆ ಕ್ಯಾರೆಕ್ಟರ್ ಬದಲಾಗೋಗುತ್ತಾ? ಹಳ್ಳಿ ಕಮಾರಿನ ಎಲ್ಲಿ ಕೂಡ್ಸಿದ್ರು ಅಷ್ಟೇನೆ. ಮಂಗಳಮ್ಮನ ಮುಖ ನೋಡ್ಕೊಂಡು ಸುಮ್ಮನಿದ್ದೆ. ಅಮ್ಮ ಬಿಟ್ಬಿಡಮ್ಮ, ಚಿಕ್ಕ ವಿಷಯಕ್ಕೆ ಸುಮ್ಮನೆ ನೀನ್ ಯಾಕೆ ತಲೆ ಕೆಡ್ಸ್ಕೋತೀಯ? ಇದು ಚಿಕ್ಕ ವಿಷಯ ಅಲ್ಲ ರೋಹಿತ್. ಅವಳಿಗೆ ಬಂದಿರೋ ಅಹಂಕಾರ ಅಂತಿಂತದಲ್ಲ. ಸಾಲದಕ್ಕೆ ನಮ್ ರಿಷಿ ಬೇರೆ ಅವಳನ್ನ ಇಷ್ಟಪಡ್ತಾ ಇದ್ದಾನೆ. ಅವಳ ಬಗ್ಗೆ ಒಂಚೂರು ತಪ್ಪಾಗಿ ಮಾತಾಡಿದ್ರು ಇವನು ಅಪ್ಸೆಟ್ ಆಗ್ಬಿಡ್ತಾನೆ. ನನ್ನ ಎದುರಿಗೆ ದುರಹಂಕಾರ ತೋರಿಸೋ ಅವಳನ್ನ ನಾನು ಸುಮ್ಮನೆ ಬಿಡಲ್ಲ. ಎಲ್ಲೂ ಕಾಣ್ತಾ ಇಲ್ವಲ್ಲ? ತಾತಯ್ಯ, ನೀವಿಲ್ಲೇ ರೀ, ನಾನು ಹುಡುಕೊಂಬತ್ತೀನಿ. ನೀವು ಸ್ಯಾನೆ ಓಡಾಡಬಾರ್ದು ಅಂತ ಡಾಕ್ಟರ್ ಹೇಳೋರೆ. ಹಾ ಗೌರಿ,
ಗೌರಿ ಮೊಬೈಲ್ಗೆ ಒಂದ್ಸರಿ ಫೋನ್ ಮಾಡ್ತೀನಮ್ಮ. ಒಂದು ನಿಮಿಷ ಇರು ಚಂದ್ರು. ಊರ್ಮಿಳಾ, ಏನಂದೆ ಗೌರಿಗೆ? ಅವಳಿಗೆ ಮನೆ ಬಿಟ್ಟು ಹೋಗಕ್ಕೆ ಹೇಳ್ದ್ಯಾ? ಇಷ್ಟು ವರ್ಷ ಅವಳಿಗೆ ಅನ್ಯಾಯ ಮಾಡಿದ್ ಸಾಕಾಗ್ಲಿಲ್ವಾ? ಅವಳು ಮನೇಲಿದ್ರೆ ನಿನಗೇನು ಕಷ್ಟ? ಚಂದ್ರು, ಏನು ಹೇಳ್ತಿದ್ದೀರಾ? ನಾಟಕ ಆಡಬೇಡ. ನಿಮ್ಮಮ್ಮ ಹೇಳ್ಕೊಟ್ಟು ನಿನ್ ಗೌರಿ ಹತ್ರ ಹೇಳಿದ್ಯಾ, ಅದಕ್ಕೆ ಅವಳು ಎಲ್ಲೋ ಹೋಗಿರೋದು. ಚಂದ್ರು, ಕಮಲಿ, ಯಾಕೆಲ್ರೂ ಹಿಂಗ್ ಬಂದು ನಿಂತಿದ್ದೀರಿ? ನೀ ಇಲ್ಲಿದ್ಯಾ ಗೌರಿ? ನಿಮಗ್ ಬಿರ್ನ ತಿಂಡಿ ಮಾಡ್ಕೊಡೋಣ ಅಂತ ಬಂದೆ. ಯಾಕೆಲ್ರೂ ಗಾಬರಿಲಿದ್ದೀರಿ? ಗೌರಿ, ನೀನ್ ಇನ್ಮೇಲೆ ಯಾವ ಕೆಲಸನೂ ಮಾಡಬಾರ್ದು. ಕೆಲಸ ಮಾಡೋದಕ್ಕೆ ಮನೇಲಿ ಕೆಲಸದವರಿದ್ದಾರೆ. ಅಯ್ಯೋ ಅತ್ತೆ ಅವರೇ. ಗೌರಿ, ನೀನು ಈ ಮನೆ ಹಿರಿ ಸೊಸೆ, ರಾಣಿ ಇದ್ದಂಗೆ. ನಮ್ಮ ಕಮಲಿ ರಾಜ್ಕುಮಾರಿ. ನೀವೆಲ್ಲ ಇಷ್ಟು ವರ್ಷ ಸೇವೆ ಮಾಡಿದ್ ಸಾಕು. ಇನ್ಮೇಲೆ ಸೇವೆ ಮಾಡಿಸ್ಕೊಳ್ಳೋ ಸಮಯ. ಗೌರಿ, ನನ್ನ ಜೊತೆಗೆ ಬಾ. ಹಿರಿ ಸೊಸೆ ಹ್ಯಾಕ್ ತಯಾರಾಗಬೇಕೋ ಹಾಗೆ ನಾನು ತಯಾರು ಮಾಡ್ತೀನಿ. ಬಾ. Hi, I'm Lasya. ನಮಸ್ತೆ. I'm a celebrity stylist by profession. I assume you are Kamali Mahajan, right? ಹೌದು, ನಾನೇ ಕಮಲಿ. ನಿಮಗೆ ಕನ್ನಡ ಬರ್ತಾಯ್ತಾ? ಅಫ್ಕೋರ್ಸ್ ನನಗೆ ಕನ್ನಡ ಬರುತ್ತೆ, ಆದರೆ ನನ್ನ ಅಸಿಸ್ಟೆಂಟ್ಸ್ಗೆ ಕನ್ನಡ ಬರಲ್ಲ. ಯೂಶ್ವಲಿ ನಾವು ಹೋಗೋ ಜಾಗದಲ್ಲೆಲ್ಲ ಎಲ್ಲರೂ ಇಂಗ್ಲೀಷೇ ಮಾತಾಡೋದು. ಸೊ ಇವತ್ತು ಪ್ರೆಸ್ ಮೀಟ್ ಇದೆ ಅಂತ ಮಿಸ್ಟರ್ ಚಂದ್ರಕಾಂತ್ ಅವ್ರು ಹೇಳಿದ್ದಾರೆ. ಇಷ್ಟು ದಿನ ಕಮಲಿ ಮಹಾಜನ್ ಅವರು ಹೇಗಾದರೂ ಇದ್ದಿರ್ಬೋದು, ಆದರೆ ಇನ್ಮೇಲೆ ಅವ್ರ ಲುಕ್ ಬದಲಾಗಬೇಕು ಅಂತ ಹೇಳಿದ್ದಾರೆ. ಸೊ ಸ್ಪೆಸಿಫಿಕ್ ಆಗಿ ನಿಮ್ಮ ಲುಕ್ ಹೀಗೆ ಇರಬೇಕು ಅಂತ ಏನಾದರೂ ಮೈಂಡಲ್ಲಿ ಇದೆಯಾ? ಓಕೆ, ಐ ವಿಲ್ ಟ್ರೈ ಸಮಥಿಂಗ್ ಬೆಸ್ಟ್. ಅನಿಕಾ, ಬಾ ಒಳಿಕೆ. ಅನಿಕಾ, ಬಾ ಅನಿಕಾ. ಬಿಡು ನನ್ನ. ಅನಿಕಾ, ಆಗಿದ್ನೆಲ್ಲ ನಾನು ಮರ್ತ್ಬಿಟ್ಟೇನಿ. ಏನೇ ಆದರೂ ನೀ ನನ್ನ ತಂಗ್ಯವ. ನನ್ನ ಮ್ಯಾಕಾಗ್ಲಿ ನನ್ನ ಅವನ ಮ್ಯಾಕಾಗ್ಲಿ ದಯವಿಟ್ಟು ಕೋಪ ಮಾಡ್ಕೋಬೇಡ. ನಿನ್ ತವ ನಾವೇನೂ ಕಿತ್ಕೊಳ್ಳೋಕ್ಕಿಲ್ಲ. ಸಾರಿ ಟು ಇಂಟರಪ್ಟ್. ಈಗಾಗಲೇ ಲೇಟ್ ಆಗ್ತಿದೆ, ಶುರು ಮಾಡೋಣವಾ? ಸಂಸಿ, ನಂಗಿದ್ಯಾವುದೂ ಬೇಡ. ನಂಗೀಗಾಗಲೇ ಸ್ಟೈಲಿಸ್ಟ್ ಅವ್ರು ಅವರೇ. ವಾಟ್? ಇಷ್ಟು ದಿನ ಸಂಸಾರ ನಡೆಸಿದ ಹೆಂಡತಿ ಮತ್ತೆ ಮಗಳ ಕತೆ ಏನು? ಅನಿಕಾ,
ಈಗಲೂ ನನ್ನ ಮಗಳೇ. ಆ ಸತ್ಯನ ಯಾರೂ ಅಳಿಸೋದಿಕ್ ಸಾಧ್ಯ ಇಲ್ಲ. ನನ್ನ ತಂದೆ ತಾಯಿ ಆಸ್ತಿಲಿ ನನ್ನ ಹಿರಿ ಮಗಳಾದ ಕಮಲಿಗೆ ಹೆಚ್ಚಿನ ಪಾಲಾದ್ರೂ ಇದರಿಂದ ಅನಿಕಾಗ್ ಯಾವ ತೊಂದರೆನೂ ಆಗಲ್ಲ. ಇದಕ್ಕಿಂತ ಮುಂಚೆ ಅವಳು ಹೇಗಿದ್ಲೋ ಹಾಗೆ ಇರ್ತಾಳೆ. ಅವರ ತಾಯಿ ಅಂದರೆ ನಿಮ್ಮ ಎರಡನೇ ಹೆಂಡತಿ? ಉರ್ಮಿಳ ವಿಷಯ ಹೇಳಬೇಕು ಅಂದ್ರೆ ಆಕೆನ್ ಮದುವೆ ಆಗಿದ್ದು ಒಂದು ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಆಕೆಗೆ ಸಲ್ಬೇಕಾಗಿರುವಂತ ಆಸ್ತಿ, ಮಂತ್ಲಿ ಅಲೋಯನ್ಸ್ ಎಲ್ಲದನ್ನು ನೀಡಿ ಆಕೆಗೆ ನಾನು ಡೈವರ್ಸ್ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. Mom, what is Dad saying? Divorce? What is all of this? ಗೌರಿ, ಸರ್, ಡಿವೋರ್ಸ್ ಅಂತ ಅಂದ್ರೆ ನಿಮ್ಮಿಬ್ರು ಪರಸ್ಪರ ಒಪ್ಪಿಗೆಯಿಂದ ಆಗ್ತಿದ್ಯಾ? ಮದುವೆನೇ ಒಪ್ಪಿಗೆಯಿಂದ ಆಗಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ನಲ್ಲ. ಇದರಿಂದ ಮುಂದೆ ಮಹಾಜನ ಬಿಸ್ನೆಸ್ಗೆ ಏನಾದ್ರು ಪರಿಣಾಮ ಬೀರುತ್ತಾ? ನೋ, ನಾಟ್ ಎಟ್ ಆಲ್. ಮಿಸ್ಟರ್ ಸದಾನಂದ್ ಅವರು ಸಂಪೂರ್ಣವಾಗಿ ಹುಷಾರಾಗಿದ್ದಾರೆ ಅಂತ ಕೇಳ್ಪಟ್ವಿ. ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಕೆಲವು ಕೆಟ್ಟ ಸಮಯಗಳಲ್ಲಿ ಒಳ್ಳೇದಾಗತ್ತೆ ಅಂತಾರಲ್ಲ, ಇದು ಅಂತ ಒಂದು ಗಳಿಗೆ ಅಷ್ಟೇ. ಮಾತಾಡೋಕ್ಕೂ ಆಗದೆ, ಓಡಾಡೋಕ್ಕೂ ಆಗದೆ, ಕಣ್ಣು ಮುಂದೆ ತಪ್ಪುಗಳು ನಡೀತಾ ಇದ್ರು ಸುಮ್ಮನೆ ಇರಬೇಕಾಯ್ತು. ಆದರೆ ಇನ್ನು ಮುಂದೆ ಹಾಗಾಗೋದಿಲ್ಲ. ಹಾಗಾದ್ರೆ ಈ ಕಮಲಿ ಮಹಾಜನ್ ಅವರಿಗೆ ಎಷ್ಟು ಆಸ್ತಿ ಸಿಗುತ್ತೆ ಅನ್ನೋ ವಿವರ ಹೇಳ್ತೀರಾ? ಕ್ಷಮಿಸಿ, ನಾವೀಗಲೇ ಅದನ್ನ ರಿವೀಲ್ ಮಾಡೋಕ್ಕಾಗಲ್ಲ. ತೀರಾ ಪರ್ಸನಲ್ ಆದ್ರಿಂದ ನಾವುಗಳೇ ಅದನ್ನ ಬಗೆಹರಿಸ್ಕೊಳ್ತೀವಿ. ಇಷ್ಟು ವರ್ಷ ನಾನು ಯಾವುದಕ್ಕೋಸ್ಕರ ಕಾದಿದ್ನೋ ಅದು ನಡೆದಾಗಿದೆ. ನನ್ನ ಗಂಡ ಹುಷಾರಾಗಿದ್ದಾರೆ, ನನ್ನ ಸೊಸೆ ನನಗೆ ಸಿಕ್ಕಾಗಿದೆ. ಇನ್ನು ಯಾವ ಹುಡುಗಿ ಹತ್ರ ನನ್ನ ಮೊಮ್ಮಗಳಾಗಿ ನಡ್ಸು ಅಂತ ನಾನು ಕೇಳಿದ್ನೋ ಆಕೆನೇ ನಿಜವಾಗ್ಲೂ ನನ್ನ ಹಿರಿ ಮೊಮ್ಮಗಳು ಅನ್ನೋ ಸತ್ಯ ನಿಮಗೆಲ್ಲ ಗೊತ್ತಾಗಿದೆ. ನಾನು ಈ ಸಂತೋಷನ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು. ಗೌರಿ ಮತ್ತೆ ಕಮಲಿ ಈ ಮಹಾಜನ್ ಕುಟುಂಬಕ್ಕೆ ಸೇರಿದವರು ಅಂತ ಸಮಾಜಕ್ಕೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ನಾನು ನಿಮ್ಮನ್ನೆಲ್ಲ ಕರೆಸಿದ್ದು. ಎಲ್ರಿಗೂ ಧನ್ಯವಾದಗಳು. ಕಮಲಿ, ನನಗೆ ಕಮಲಿ ಮೇಲೆ ಕೋಪ ಇದ್ದಿದ್ದು ನಿಜ. ಆದ್ರೆ ಅವಳು ಅಟ್ಲೀಸ್ಟ್ ನಮ್ಮ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಏನು ಮಾಡಿಲ್ಲ. ಆದ್ರೆ ಎಲ್ಲ ಸ್ಪಾಯ್ಲ್ ಆಗಿದ್ದು ನಿಮ್ಮಿಂದಾನೆ. ನೀವು ವಾಪಸ್ ಬಂದಿದ್ರಿಂದಾನೆ ನಮ್ಮ ಮಾಮ್ನ ಪರಿಸ್ಥಿತಿ ಹೀಗಾಗಿದ್ದು. ನಿಮ್ ಮುಖ ನೋಡಕ್ಕೂ ನಂಗೆ ಇಷ್ಟ ಇಲ್ಲ. ಅನಿಕಾ,
ಅನಿಕಾ, ಅವ್ವ ಹೇಳೋದನ್ನ ಹೊಸಿ ಅರ್ಥ ಮಾಡ್ಕ. ನಿನ್ನ ಮನೆಯಿಂದ ಆಚೆ ಕಳ್ಸೋದೇ ಅವ್ರ ಉದ್ದೇಶ ಆಗಿದ್ರೆ ಅವರು ಯಾವತ್ತೋ ಈ ಮನೆಗೆ ಬರ್ತಿದ್ರು. ಆದರೆ ಕಮಲಿ, ಗೌರಿ, ನೀವಿಬ್ರು ಅವಳನ್ನ ಸಮಾಧಾನ ಮಾಡಬೇಡಿ. ಅವ್ರೇನೋ ಪ್ಲಾನ್ ಮಾಡ್ಕೊಂಡೇ ಮಾಡ್ತಾ ಇದ್ದಾರೆ ಇದನ್ನ. How can you be so cold, Dad? ಇದಕ್ಕೆ ನಾನು ಹೇಳ್ತಿರೋದು, ನೀವ್ ಬಂದ್ಮೇಲೆ ಡ್ಯಾಡ್ಗೆ ನಾವು ಸತ್ರು ಚಿಂತೆ ಇಲ್ಲ. ಮಾಮ್, ಲೆಟ್ಸ್ ಗೋ. ನಾವ್ ಸತ್ರು ಯಾರು ಕೇಳಲ್ಲ, ಇನ್ ಯಾಕೆ ಬದುಕಿರ್ಬೇಕು? ಅನಿಕಾ, ನಿಮ್ಮಮ್ಮ ಮತ್ತೆ ನಿಮ್ಮ ಅಜ್ಜಿ ಮಾತು ಕೇಳ್ಕೊಂಡು ಈಗ ಆಡ್ಬೇಡ. ರೀ ನೋಡವ ಅನಿಕಾ, ನಾವಿಲ್ಲಿರೋದ್ರಿಂದ ನೀವು ಮನೆ ಬಿಟ್ಟು ಹೋಯ್ತಾ ಇದ್ದೀರಾ ಅನ್ನೋದಾದ್ರೆ ನೀವು ಹೋಗಬೇಡಿ. ನಾವಯ್ಯ ಮನೆ ಬಿಟ್ಟು ಹೋಯ್ತೀವಿ. ಗೌರಿ, ನೀ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ಗೌರಿ. ನಾನು ಅಷ್ಟೆಲ್ಲ ಹೇಳಿದ್ಮೇಲೂ ಇವ್ರ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ ಅಂದ್ರೆ ಏನರ್ಥ? ರೀ, ಹೆಣ್ಣಾಗಿ ಊರ್ಮಿಲ್ ಮನ್ಸಿಗೆ ಏಟ್ ನೋವಾಯ್ತೈತೆ ಅಂತ ನನಗೆ ಅರ್ಥ ಆಯ್ತದೆ. ಅದಕ್ಕಯ್ಯ 8 ವರ್ಷ ನಿಮ್ಮಿಂದ ನಾನು ದೂರ ಇದ್ದದ್ದು. ಅವ್ವ ಮಗಳಿಬ್ರೆಯ ಎಲ್ಲರಿಂದ ದೂರ ಆಗಿ ಬದುಕೋದು ಏಟ್ ಕಷ್ಟ ಐತೆ ಅಂತ ನನಗೆ ಗೊತ್ತೈತೆ. ಕಮಲಿ, ನಮ್ಮಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಕಣವ. ಅದ್ ನಮ್ಮ ಉದ್ದೇಶನೇ ಅಲ್ಲ. ನೀನ್ ಯಾವತ್ತಿದ್ರು ಮಹಾಜನ್ ಮನೆ ಮೊಮ್ಮಗಳಯ್ಯ. ಅಜ್ಜಿ, ತಾತ, ಅಪ್ಪಯ್ಯ ಬಂದು ನಿನ್ನ ನೋಡ್ಕೊಂಡು ಹೋಯ್ತಾರೆ. ನಡಿಯವ್ವ, ನಡಿ. ಗೌರಿ, ಏನೇನೋ ಮಾತಾಬೇಡ. ರೀ, ನಾನು ಸಾನೆ ಯೋಚನೆ ಮಾಡಯ್ಯ ಈ ನಿರ್ಧಾರಕ್ಕೆ ಬಂದಿರೋದು. ಕಮಲಿ, ನಡಿ ನೀನು. ಕಮಲಿ, ನಿಂತ್ಕೋ. ನೀವಿಬ್ರಿಗೆ ಮಾತಾಡ್ತೀರ ಗೊತ್ತಿದ್ದಾನೆ ಅವ್ರಿಗೆ ಏನೇನೋ ಮಾಡ್ತಾ ಇರೋದು. ರೀ, ಹೆಂಗೆ ನೋಡಿದ್ರು ಅವ್ರು 7 ಥರದಲ್ಲಿ ಪೂರ್ತಿ ತೆಪ್ಪಾಯ್ತಂತ ಹೇಳಕ್ ಆಗಕ್ಕಿಲ್ಲ. ಕಮಲಿ, ನಡಿ ಕಮಲಿ ನೀನು. ಗೌರಿ, ಅವ್ವ, ರೀ ಬಿಡ್ರಿ. ನಾಟಕ ಆಡ್ತಾ ಇದ್ದಾರೆ ಇವರು. ಯಾಕೆ ನಿನ್ಗೆ ಅರ್ಥ ಆಗ್ತಾ ಇಲ್ಲ ಗೌರಿ? 18 ವರ್ಷ ಪ್ರತಿದಿನ ಕೊರಗಿದ್ದೀನಿ ಗೌರಿ. ಮತ್ತದೇ ತಪ್ಪು ಮಾಡಿ ಜೀವನ ಪರ್ಯಂತ ನಾನು ಒದ್ದಾಡೋದಕ್ಕೆ ರೆಡಿ ಇಲ್ಲ ಗೌರಿ. ಅನಿಕಾ, ಪ್ರಾಬ್ಲಮ್ ಇರೋದು ಈ ಮನೆಯಲ್ಲಿ ಅಥವಾ ಇವರಿಂದ ಅಲ್ಲ, ಇಲ್ಲಿ. ಅದನ್ನ ಫಸ್ಟ್ ನೀವಿಬ್ರು ಸರಿ ಮಾಡ್ಕೊಳ್ಳಿ. ಗೌರಿ ನಿನ್ ದೊಡ್ಡಮ್ಮ, ಕಮಲಿ ನಿಮ್ಮ ಅಕ್ಕ ಕಣೆ. ಇದನ್ನ ಎಷ್ಟು ಬೇಗ ಒಪ್ಕೊಳ್ತೀಯೋ ಅಷ್ಟು ಒಳ್ಳೇದು. ನೀನು ನನ್ನ ಮಗಳು. ಕಮಲಿಗೆ ಈ ಮನೆ ಮೇಲೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನಿನಗೂ ಇದೆ. ಅದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ. ಈಗಲೂ ನಿಮಗೆ ಮನೆ ಬಿಟ್ಟು ಹೋಗ್ಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ಹೋಗಿ. ಅಜ್ಜಿ, ಅಮ್ಮ ಏನ್ ಹೇಳ್ತಾ ಇದ್ದೀರಾ?
ಕಮಲಿ ಏನ್ ಮಾಡಿದ್ಲು? ಅಮ್ಮಮ್ಮ ಒಳಗಿದ್ಕೊಂಡೇ ಏನಾದ್ರೂ ಪ್ಲಾನ್ ಮಾಡ್ಬಿಟ್ರಾ? ಕಮಲಿ ಮನೆ ಒಳಗ್ ಬರೋ ಹಾಗಿಲ್ಲ ಅಷ್ಟೇ. ಅಜ್ಜಿ ಯಾಕೆ ಹಿಂಗೆ ಹೇಳ್ತಿದ್ದೀರಾ? ನನ್ನಿಂದ ಏನಾದ್ರೂ ತೆಪ್ಪಾಯ್ತಾ? ಅಮ್ಮ, ಗೌರಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಅವಳು ಇಲ್ದಲೇ ಇರುವಾಗ ನೀವ್ ಈ ತರ ಮಾಡ್ತಾ ಇರೋದು ಅವಳಿಗೆ ಗೊತ್ತಾದ್ರೆ ಬೇಜಾರಾಗುತ್ತೆ. ಏನಾಯ್ತು ಅಂತ ಹೇಳಿ ಅಪ್ಪ, ನೀವಾದ್ರೂ ಹೇಳಿ ಏನಾಯ್ತು ಅಂತ. ಅವ್ರಿಗೆ ಮನೆಗ್ ಸೆಟ್ ಆಗಲ್ಲ ಅಂತ ಅಜ್ಜಿಗೆ ಈಗ್ಲಾದ್ರೂ ಅರ್ಥ ಆಯ್ತಲ್ಲ. ಇವ್ರಮ್ಮ ಇದ್ದಿದ್ರೆ ಒಟ್ಟಿಗೆ ಹೊರಗೆ ಕಳಿಸ್ತಿದ್ರು ಏನೋ. ಅಜ್ಜಿ, ಐ ಟೋಟಲಿ ಅಂಡರ್ಸ್ಟ್ಯಾಂಡ್. ನೀವು ಇವ್ರ ಮೇಲೆ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮನೆಗೆ ಕರ್ಕೊಂಡು ಬಂದ್ರಿ. ಬಟ್ ಈಗ ಗೊತ್ತಾಯ್ತಲ್ವಾ, ಮಹಾಜನ್ ಮನೆ ಸ್ಟೇಟಸ್ಗೆ ಇವ್ರು ಸೆಟ್ ಆಗಲ್ಲ ಅಂತ. ಅನಿಕಾ, ಬಾಯ್ಗೆ ಬಂದಂಗ್ ಮಾತಾಡ್ಬೇಡ. ಕಾರಣ ಇಲ್ದೆ ಅಮ್ಮ ಏನು ಮಾಡಲ್ಲ. ಅಮ್ಮ, ಏನಾಯ್ತಮ್ಮ? ಅಮ್ಮ, ಕಮ್ಲಿನ್ ಯಾಕೆ ಆಚೆ ಕಳಿಸ್ತಾ ಇದ್ದೀರಾ? ಅಜ್ಜಿ ಏನೇ ಇದ್ರು ಹೇಳಿ, ನನ್ಗೇನು ಬೇಸರ ಇಲ್ಲ. ಕೇಳ್ತಿದ್ದೀರಲ್ಲ, ನೀವೇ ಹೇಳಿ. ಚಂದ್ರು, ನಾವು ಗುರುಗಳನ್ನ ನೋಡಕ್ ಹೋಗಿದ್ವಿ. ಅವರು ಧ್ಯಾನ ಮುಗಿಸ್ಕೊಂಡು ಬಂದು ನಮ್ಮ ಮನೆಯಲ್ಲಿ ನವಗ್ರಹ ಹೋಮ ಮಾಡಿದ ಮೇಲೇನೆ ಮೊಮ್ಮಗಳನ್ನ ಮನೆ ತುಂಬಿಸ್ಕೊಳಕ್ ಹೇಳಿದ್ದಾರೆ. ಅಲ್ಲ, ಅದಕ್ಕೆ ಗಾಬರಿ ಆಗ್ಬೇಡ ಚಂದ್ರು. ಪೂಜೆ ಆಗದೆ ಅವಳು ಮನೇಲಿರೋಷ್ಟು ಹೊತ್ತುನು ಅವಳಿಗೇನಾದ್ರೂ ತೊಂದರೆ ಆಗತ್ತಂತೆ. ಅದಕ್ಕೆ ನಾನು ಅವಳನ್ನ ಅವಸರವಾಗಿ ಹೊರಗಡೆ ಕರ್ಕೊಂಬಂದೆ. ಭಯ ಆಯ್ತಾ? ಅಳುನೇ ಬಂದ್ಬಿಡ್ತು. ಅಯ್ಯೋ ನನ್ ಕಂದ, ನಾನು ನಿನ್ನ ಹೊರಗಡೆ ಹಾಕ್ತೀನ? ಈ ಡ್ರಾಮಕ್ಕೇನು ಕಡಿಮೆ ಇಲ್ಲ. ನಾಳೆ ನಮ್ಮ ಮನೇಲಿ ಒಂದು ಪೂಜೆ ಮಾಡೋಣ. ಅಲ್ಲಿವರೆಗೂ ಕಮಲಿ ಮನೆ ಒಳಗಡೆ ಇರೋದು ಬೇಡ. ಗುರುಗಳ ಮಾತನ್ನ ನಾನು ಯಾವತ್ತೂ ಮೀರಿಲ್ಲ. ಅದಕ್ಕೆ ಹೀಗೆ ಮಾಡಿದೆ. ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಇವ್ರಿಗೆಲ್ಲ. ತಾತ ರಿಷಿನ ಬರಕ್ಕೆ ಹೇಳಿದ್ದಾರೆ ಕಮಲಿ. ಅಲ್ಲಿವರೆಗೂ ನೀನು ಅವ್ರ ಮನೇಲೇ ಇರು. ನೀನು ಬಟ್ಟೆ ಎಲ್ಲ ತರೋದಕ್ಕೆ ನಾನು ಲಕ್ಷ್ಮಿಗೆ ಹೇಳಿದ್ದೀನಿ. ನೋಡು, ಹೊರಗಡೆ ಬಾತ್ರೂಮ್ ಇದೆಯಲ್ಲ, ಅಲ್ಲಿ ರೆಡಿ ಆಗ್ಬಿಟ್ಟು ಹೊರಡು, ಆಯ್ತಾ? ಅನಿಕಾ, ನಿಂತ್ಕೋ. ಸ್ಟೇಟಸ್ ಅನ್ನೋದು ಉಡುಗೆ ತೊಡುಗೆಯಲ್ಲಿ ಇರೋದಿಲ್ಲ. ನಡ್ಕೊಳ್ಳೋ ರೀತಿಲಿ ಮತ್ತೆ ನಮ್ಮ ಗುಣದಲ್ಲಿರುತ್ತೆ. ಅದರಲ್ಲಿ ನಮ್ಮ ಕಮಲಿ ಯಾವತ್ತೂ ಶ್ರೀಮಂತೇನೆ. ಅಮ್ಮ ನಿಮ್ಮನ್ನ ಒಳಗೆ ಬಿಡಬಾರ್ದು ಅಂತ ಹೇಳಿದ್ದಾರೆ. See, I told you. Rachana,
ಕಮಲಿಗೆ ಮಾತ್ರ ಹೋಟೆಲ್ ಬುಕ್ ಮಾಡ್ಬೇಕಾ? ಡೋಂಟ್ ವರಿ, ನಾನು ಹೋಗಿ ಮಾತಾಡ್ತೀನಿ. ಏ ರಿಷಿ, ಇರು ಅತ್ತೆನೇ ಬರ್ತಾ ಇದಾರೆ. ನೀ ಏನಾದ್ರು ಹೇಳಕ್ ಹೋಗಿ ಆಮೇಲೆ ಅವ್ರು ಕೋಪ ಮಾಡ್ಕೊಂಡ್ಬಿಟ್ರೆ? ನಾನು ಬೇರೆ ಚಂದ್ರಿಗೆ ಮಾತು ಕೊಟ್ಟಿದ್ದೀನಿ. ಕಮಲಿನ ಒಂದಿನ ನಮ್ಮನೆಯಲ್ಲೇ ಇಸ್ಕೊಡ್ತೀನಿ ಅಂತ. ಈಗ ನಿಮ್ಮಮ್ಮ ಬಂದೋದು ಏನು ರಾಮಾಯಣ ಮಾಡ್ತಾಳೋ ಏನೋ ಗೊತ್ತಿಲ್ಲ. ರೋಹಿತ್, ನಿಮ್ಮಮ್ಮನ ಹತ್ರ ನೀನೊಂದು ಸ್ವಲ್ಪ ಮಾತಾಡೋ. ಅಪ್ಪ ನಾನಾ? ಹ್ಞೂ ಕಣೋ, ಈಗಿರೋದ್ರಲ್ಲಿ ಇನ್ಯಾರು ಮಾತು ಕೇಳ್ತಾಳೆ ಅವಳು? ನೀನೇ ಮಾತಾಡಬೇಕು ಪ್ಲೀಸ್. ಕಮಲಿ ಮಹಾಜನ್ ಆಗಿ ನಂದಾ ಮನೆತನಕ್ಕೆ ಮೊದಲನೇ ಸಲ ಬರ್ತಾ ಇದೆಯಾ? ಆರತಿ ಮಾಡಿ ಒಳಗೆ ಕರ್ಕೋಬೇಕು ಅಂತ ಅಂದ್ಕೊಂಡೆ, ಅದಕ್ಕೆ ಕಾಯೋಕೆ ಹೇಳಿದೆ. ಓ, ಅದಕ್ಕ? ಮತ್ತಿನ್ಯಾಕೆ ಅನ್ಕೊಂಡ್ರಿ? ಓ, Mom, you are just awesome. The best mom in the world. I just love you. Mwah. ನಮ್ಮೆಲ್ರಿಗೂ ಒಂದೇ ಒಂದು ಸೆಕೆಂಡ್ ಟೆನ್ಷನ್ ಕೊಟ್ಬಿಟ್ಟಿದ್ಲು ಈ ರಾಕ್ಷಸಿ. ಏಯ್, ಅಮ್ಮ ಹೊರಗೆ ನಿಲ್ಸಕ್ ಹೇಳಿದ್ರು, ಅದಕ್ಕೆ ನಿಲ್ಸಿದ್ನಪ್ಪ ಅಲ್ವಾ ಅಮ್ಮ? ಸರಿ ಸರಿ ಸರಿ, ಮಹಾಜನ್ ಮನೆ ಮೊಮ್ಮಗಳನ್ನ ಹೊರಗೆ ನಿಲ್ಸಿ ಜಗಳ ಆಡಬೇಡಿ. ಹಾಸಿನಿ, ಅನ್ನಪೂರ್ಣಮ್ಮ ಅವರು ಫೋನ್ ಮಾಡಿ ಹೇಳಿದ್ರು, ಖುಷಿಯಿಂದ ಕಳಿಸ್ಕೊಡಿ, ಒಂದಿನ ಏನಂತೆ
ಒಂದು ವಾರ ಬೇಕಾದರೂ ಇಲ್ಲಿರಲಿ ಅಂತಂದೆ. ನೀನಿಲ್ಲಿರೋವರೆಗೂ ಇದು ನಿಮ್ಮ ಮನೆ ಇದ್ದ ಹಾಗೆ. ಅರೆ ಕಮಲಿ ಅವರೇ, ಇನ್ನೂ ಎಷ್ಟೊತ್ತು? ಬೇಗ ಕೊಡಿ. ಅರೆ ಅರೆ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿ ನನ್ನ ಗೊಂಬೆನ ಚಳಿಯಿಂದ ಕಾಪಾಡೋದಕ್ಕೆ ಏನು ಅರೇಂಜೇ ಮಾಡಿಲ್ವಲ್ಲ. ತಾಳಿ, ನಾನು ಹೋಗಿ ಕೋಟೆನಾರು ತಗೊಂಡ್ಬರ್ತೀನಿ. ಅಯ್ಯೋ ಸರ್, ಬೇಡ, ಪರವಾಗಿಲ್ಲ. 2 minutes ಹೋಗಿ ಬಂದ್ಬಿಡ್ತೀನಿ. Surprise! ಏ ಕಮಲಿ. ಸಂಭು, ನೀನ್ ಯಾವಾಗ ಬಂದೆ? ಓ ಸಾರಿ ಕಮಲಿ ಮಹಾಜನ್. ಬಂದ್ ಕೂಡ್ಲೆ ಶುರು ಮಾಡ್ಕೊಂಡ ನೀನ್ ಹುಡ್ಗಾಟವ? ಏನಿಲ್ಲ, ರಚನಾ ನಿನ್ಕ ಸರ್ಪ್ರೈಸ್ ಕೊಡ್ಬೇಕು ಅಂತ ಕರೆದ್ಲು. ಇಲ್ಲ ಅನ್ನಕೈತೈತಾ, ಅದಕ್ಕೆ ಸೀದಾ ಬಂದ್ಬಿಟ್ಟೆ. ಅನಿಕಾ, ನೀನ್ ನಮ್ ಎಲ್ರಿಗಿಂತ ಮೊದ್ಲೇ ಬಂದ್ಬಿಟ್ಯಾ? ಅನಿಕಾ, ನಾವೆಲ್ಲ ಸರ್ಪ್ರೈಸ್ ಕೊಡಕ್ ಬರ್ತಿದೀವಿ ಅಂತ ನಿಂಗೆ ಮುಂಚೆನೆ ಗೊತ್ತಿತ್ತಾ? ಅದು ನಂಗೂ ನೀನ್ ಬಂದಿದ್ ಗೊತ್ತೇ ಆಗ್ಲಿಲ್ಲ. ಅನಿಕಾ, ಯಾವಾಗ ಬಂದೆ? ಅದು ಆವಾಗ್ಲೇ ಬಂದೆ. ಕಮಲಿ ಅವರೇ, ಇದೋಕೆನಾ ನೋಡಿ? ಚಾಲೂನಾ? ಅಲ್ಲ, ಅದು ಕಮಲಿ ಅವ್ರಿಗೆ ಚಳಿ ಅಂತ ಇದ್ರು. ಸೊ ಮನೆ ಒಳಗಿದ್ರೆ ನಾವೆಲ್ಲ ಡಿಸ್ಟರ್ಬ್ ಮಾಡ್ತೀವಿ ಅಂತ ಇಲ್ಲಿ ಕರ್ಕೊಂಬಂದ್ಯಪ್ಪ. ಅಪ್ಪ ಅಮ್ಮ ಇಲ್ಲ ಅಂತ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೋತಿದ್ಯಲ್ವಾ? ಅರೆ ಅದಕ್ಕೆ ಆ ಥರ ಒಳ್ಳೆ ಹುಡುಗನ ಮೇಲೆ ಅಪವಾದ ಹೊರಿಸ್ಬಾರ್ದಪ್ಪ ನೀವು. ನಮ್ಮನೆ ಹೊರಗಿಂದ ಸಿಟಿ ಎಲ್ಲ ಹೇಗ್ ಕಾಣುತ್ತೆ ಅಂತ ತೋರ್ಸಕ್ ಬಂದೆಪ್ಪ. ಓ, ಸಿಟಿ ತೋರ್ಸಕ್ಕೆ. ಹೇ, ಆಡ್ಕೊಂಡಿದ್ ಸಾಕು. ಹೇ ಶಂಭು, ನೀನ್ ಯಾವಾಗ ಬಂದೆ? ಸರ್ ಈಗಲೇ ಜಸ್ಟ್ ಬಂದೆ ಸರ್ಪ್ರೈಸ್ ಕೊಡಕ್ಕೆ. ಸರ್ಪ್ರೈಸಾ? ಎಸ್, ನಾವು ಸರ್ಪ್ರೈಸ್ ಪ್ಲಾನ್ ಮಾಡಿದೀವಲ್ಲ, ಅದನ್ನ ಮಾಡೋಣ. ಓಕೆನಾ? ಓಕೆ. 18 ವರ್ಷಗಳಿಂದ ನಾನು ನೋಡಬೇಕು ಅಂತ ಕಾಯ್ತಾ ಇದ್ದಿದ್ದನ್ನ
ಈಗ ಕಣ್ಮುಂದೆ ನಡೆಸ್ತಾ ಇದೆಯಾ ದೇವ್ರೆ? ಭಗವಂತ, ನಿನ್ನ ದಯೆಯಿಂದ ಇಲ್ಲಿವರೆಗೂ ಎಲ್ಲ ಒಳ್ಳೇದೇ ಆಗಿದೆ. ಇಡೀ ಮನೆ ತುಂಬ ಈ ಸಡಗರ ಸಂಭ್ರಮ ಯಾವಾಗಲೂ ಹೀಗೆ ಇರ್ಲಪ್ಪ. ನನ್ನ ಮನೆ ನಂದಗೋಕುಲ ಆಗಿರ್ಲಿ. ಮಂಜುನಾಥ್ ಭಟ್ರೆ, ಹೋಮನ ಪ್ರಾರಂಭ ಮಾಡಿ. ಆಗ್ಬೋದು. ಮೊದಲಿಗೆ ಮಹಾಗಣಪತಿ ಪೂಜೆ ಆಗುತ್ತೆ. ನಿಮ್ಮ ಮನೆಯಲ್ಲಿ ಇನ್ನು ಮುಂದೆ ಯಾವುದೇ ಕಂಟಕಗಳು ನಡೆದೇ ಇರಲಿ ಅಂತ ಆದಿತ್ಯಾದಿ ನವಗ್ರಹ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಸಂಕಲ್ಪ ಮಾಡ್ಕೊಳ್ಳಿ. ಹೂವು ಮಂತ್ರಾಕ್ಷತೆ ತಗೊಳ್ಳಿ. ಓಂ ಸುಮುಖಶ್ಚೈಕದ ಸಂಗ್ರಾಮೇ ಸರ್ವ ಕಾರ್ಯೇಷು ವಿಘ್ನಸ್ತಸ್ಯ ನಿಜಾಯತೆ ಧ್ಯಾನಂ ಸಮರ್ಪಯಾಮಿ. ನಿಯಾದಪಿ ವಿದ್ಯಾರಂಭೆ ವಾಹೇ ಚ ಪ್ರವೇಶೆ ನಿರ್ಗಮೇ ತಥಾ ಸಂಗ್ರಾಮೇ ಸರ್ವ ಕಾರ್ಯೇಷು ವಿಘ್ನಸ್ತಸ್ಯ ನಿಜಾಯತೆ ಧ್ಯಾನಂ ಸಮರ್ಪಯಾಮಿ. ಶ್ರೀ ಮಹಾಗಣಾಧಿಪತ ಆವಾಹಯಾಮಿ. ರತ್ನಸಿಂಹಾಸನಂ ಸಮರ್ಪಯಾಮಿ. ಎಲ್ಲಮ್ಮ ತುಪ್ಪನೇ ಕಾಣಿಸ್ತಾ ಇಲ್ಲ. ಅದು ನನ್ನ ಹತ್ರ ಇದೆ, ನನ್ನ ಕೈಯಲ್ಲೇ ಇದೆ. ಹೌದಾ ಭಾಗ್ಯ, ಎಲ್ಲ ರೆಡಿ ಮಾಡಿದ್ದೀನಿ ಅಂದ್ಯಲ್ಲೇ? ಅತ್ತೆಯವರೇ, ಇಲ್ಲೇ ಇಟ್ಟಿದ್ದು. ಅತ್ತೆ, ನಾನು ಹೋಗಿ ತಗೊಂಡು ಬರ್ತೀನಿ. ಪುರೋಹಿತ್ರೆ, ತಗೊಳ್ಳಿ. ಚಿಕ್ಕಮ್ಮ, ಬೆಂಕಿ! ಉರ್ಮಿಳಾ, ನಿನ್ಗೆ ಯಾರು ಇದೆಲ್ಲ ಮಾಡಕ್ ಹೇಳಿದ್ದು? ರೀ, ನೀವು ಸುಮ್ಕಿರಿ. ಇಷ್ಟೊಂದು ಕೇರ್ಲೆಸ್ ಆಗಿದ್ಯಾ ನೀನು? ಜಸ್ಟ್ ಒಂದ್ ಕಡೆ ಕೂತ್ಕೊಂಡಿರು ಸಾಕು. ರೀ, ನಾನು ಸಹಾಯ ಮಾಡೋಣ ಅಂತ ಬಂದೆ. ಆದ್ರೆ ನೀನ್ ಮಾಡ್ತಾ ಇರೋದು ಸಹಾಯ ಅಲ್ಲ, ತೊಂದ್ರೆ. ಕೆಲಸ ಮಾಡೋದಿಕ್ಕೆ ಜನ ಇದ್ದಾರೆ. ಸರಿ ಚಂದ್ರು, ಪೂಜೆ ಟೈಮಲ್ಲಿ ಜಗಳ ಬೇಡ, ಆಗಿದ್ದಾಗೋಯ್ತು. ರೀ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಿಕ್ಕೆ ನಾನು ಹೇಗೆ ಮಾಡಿದ್ದು. ನೀವಿವತ್ತಿಗೂ ನನ್ನನ್ನು ಪ್ರೀತಿಸ್ತೀರಾ ಅಂತ ನನಗೆ ಅರ್ಥ ಆಯ್ತು. ಪೂಜೆನ ಅರ್ಥಕ್ಕೆ ನಿಲ್ಲಿಸಿ ಬಂದು ಭಯ ಅಷ್ಟಾದ್ರು ನಿಮ್ಗೆ ನನ್ನ ಮೇಲೆ ಕಾಳಜಿ ಇದೆಯಲ್ಲ, ಅಷ್ಟು ಸಾಕು.